Hey everyone, you're watching News Insights. ಈ ಕಾರ್ಯಕ್ರಮದ ಶುಭವಾಗಲಿ ಎಂದು ಹೇಳುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದಾರೆ ನಮ್ಮ ಪ್ರೀತಿಯ ಸಚಿವರು. ಅನೇಕ ಬ್ಯಾಂಕ್ ಸಮಸ್ಯೆ ನೋಡಿದ್ರೆ ಬ್ಯಾಂಕ್ ನೋಡಿದ್ರೆ ಒಳ್ಳೆ ಬ್ಯಾಂಕ್ ನೋಡಿದ್ರೆ ಅದರಲ್ಲಿ ಯಾವ ತರ ಬ್ಯಾಂಕ್ ಆಗ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ. ಆದಷ್ಟು ಬೇಗ ಮುಚ್ಚಬೇಕ ಅಥವಾ ಶಾಶ್ವತವಾಗಿ ಮುಂದುವರಿಬೇಕು ಅಂತ ಎರಡು ನಿಮ್ ಕೈಲಿ ಪ್ರಾರಂಭ ಮಾಡ್ತೀವಿ. ಅದರಿಂದ ಈ ಜನತಾ ಕೋಆಪರೇಟಿವ್ ಬ್ಯಾಂಕ್ ಇದೆ, ಬಹಳ ಯಶಸ್ವಿಯಾಗಿ ನಡೀತಿದೆ. ಅದೇ ತರ ಅನೇಕ ರಾಜ್ಯದಲ್ಲಿ ಕೋಆಪರೇಟಿವ್ ಬ್ಯಾಂಕ್ಗಳು ಬಹಳ ಚೆನ್ನಾಗಿದೆ. ಸೊ ಕೋಆಪರೇಟಿವ್ ಬ್ಯಾಂಕ್ ಒಳ್ಳೆ ಸಹಾಯನೂ ಆಗುತ್ತೆ, ನೆಮ್ಮದಿ ಕೂಡ ಆಗುತ್ತೆ. ನಿಮ್ಮಲ್ಲಿ ಡಿಪೆಂಡ್ ಆಗಿರೋದು ಅನೇಕರಿಗೆ ಸಣ್ಣ ಪುಟ್ಟ ಸಾಲ ಕೊಟ್ಟಿರೋರು ಉದ್ಯಮಿಗಳಾಗಲಿಕ್ಕೆ ಅವಕಾಶ ಇದೆ. ಬಟ್ ಆದ್ರೆ ಶೆಡ್ಯೂಲ್ ಬ್ಯಾಂಕ್ ಯಾವ್ದು ಇದೆ, ನ್ಯಾಷನಲ್ ಬ್ಯಾಂಕ್, ಆ ತರ ನೀವು ಸಹ ಎಲ್ಲ ಗವರ್ಮೆಂಟ್ ಕಂಡೀಷನ್ ನ ಫಾಲೋ ಮಾಡಬೇಕು. ಯಾವುದೇ ಮುಲಾಜಿಗೆ, ಸಂಬಂಧಕ್ಕೆ, ಪರಿಚಯಕ್ಕೆ, ಸ್ನೇಹಿತರಿಗೆ ನೀವು ಇಂಟರ್ವ್ಯೂ ತಗೊಂಡ್ರೆ ಸೊ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿದ್ರೆ ಮಾಡಕ್ ಹೋದ್ರೆ ಒಂದ್ ದಿವಸ ಸಮಸ್ಯೆನ ಎದುರಿಸಬೇಕಾಗುತ್ತೆ. ಪ್ರಾರಂಭದಿಂದಲೇ ಆ ಬ್ಯಾಂಕ್ ಹೋದ್ರೆ ಕಾನೂನು ಬಿಟ್ಟು ಏನು ಮಾಡಲ್ಲಪ್ಪ ಅಂತ ನಮ್ಮ ಒಂದು ಸಂದೇಶ ನೀವು ಕೊಡ್ಬೇಕಾಗುತ್ತೆ. ಸೊ ಬಹಳ ಕಟ್ಟುನಿಟ್ಟಾಗಿ ಒಳ್ಳೆ ರೀತಿಯಲ್ಲಿ ನಡೆಸಿ ಒಳ್ಳೆಯದಾಗಲಿ ಹೇಳಿ ನಾನು ಹಾರೈಸ್ತೀನಿ. ಈ ಚೌಧರಿಗೂ ಹೆಚ್ಚು ಸದಸ್ಯರಿದೆ ಅಂತ ಇನ್ನು ಮುಂದೆ ಹೆಚ್ಚು ಸದಸ್ಯ ಆಗಿದೆ. ಅದನ್ನ ವಹಿವಾಟ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಒಳ್ಳೆಯದಾಗಲಿ ಅಂತ ಹೇಳಿ ಮಂಜೂರವರು ಹಾಗೂ ಅವರ ಸ್ನೇಹಿತರುಗಳು ಒಟ್ಟುಗೂಡಿ ಇವತ್ತು ಒಂದು ಒಳ್ಳೆಯ ಮಹಾನ್ ಕಾರ್ಯಕ್ಕೆ ಎಲ್ಲರೂ ಕೂಡ ಕೈ ಹಾಕಿದ್ದಾರೆ. ಅವ್ರಿಗೆ ಆ ಭಗವಂತ ಒಳ್ಳೆ ಯಶಸ್ಸು ಸಿಗಲಿ. ನೀವು ಸುಸಂಕಲ್ಪದಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವವರೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾರೆ ಅವರಿಗೆ ಒಂದು ಒಳ್ಳೆಯ ಶುಭ ಚಪ್ಪಾಳೆ ಮುಖಾಂತರ ಅವರಿಗೆ ನಾವೆಲ್ಲರೂ ಕೂಡ ಶುಭ ಹಾರೈಸೋಣ. ಇವತ್ತು ಅವರೆಲ್ಲ ಏನು ಇವತ್ತು ಪ್ರಾರಂಭ ಮಾಡಿದ್ದಾರೆ, ಶ್ರೀ ಸಾಯಿ ಜನಪ್ರಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ಈ ಒಂದು ಕೋಆಪರೇಟಿವ್ ಸೊಸೈಟಿ 1000 ಕೋಟಿ ಟ್ರಾನ್ಸಾಕ್ಷನ್ಸ್ ಆಗ್ಲಿ, ಒಳ್ಳೆ ಮಟ್ಟಕ್ಕೆ ಮುಟ್ಲಿ, ಒಳ್ಳೆ ಜನಸಾಮಾನ್ಯರಿಗೆ ಎಲ್ರಿಗೂ ಕೂಡ ಅದರ ಒಂದು ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಈಗ ನಾವೆಲ್ಲ ನೋಡುವಂತೆ ಈಗ ಸುಮಾರು ನಮ್ಮ ರಾಜ್ಯದಲ್ಲಿ ಒಂದು ನಮ್ಮ ಸರ್ಕಾರದಿಂದ ಒಳ್ಳೆಯ ಒಂದು ತೀರ್ಮಾನ ತಗೊಂಡಿದ್ದಾರೆ. ಏನಾಗಿದೆ ಅಂದ್ರೆ ಪ್ರೈವೇಟ್ ಫೈನಾನ್ಸರ್ಸ್ ತಲೆಗೆ ಸುಮಾರು ಮೀಟರ್ ಬಡ್ಡಿ ಆ ಮೀಟರ್ ಬಡ್ಡಿಗಳಿಂದ ಎಷ್ಟೋ ಬಡ ಜೀವನಗಳು ಕೂಡ ಹಾಳಾಗಿದೆ. ಹಾಗಾಗಿ ಈ ರೀತಿ ಒಂದು ಒಳ್ಳೆ ಕೋಆಪರೇಟಿವ್ ಸೊಸೈಟಿ ಮುಂದೆ ಬಂದ್ರೆ ಯಾವ ರೀತಿ ಅಂದ್ರೆ ಮಾನವೀಯತೆಯಿಂದ ಸರ್ಕಾರದ ಒಂದು ಅನುಮೋದನೆಯಂತೆ ಸರ್ಕಾರದ ಒಂದು ಅನುಮೋದನೆ ಏನು ಒಂದು ಬಡ್ಡಿ ಅಂದ್ರೆ ಕಡಿಮೆ ಬಡ್ಡಿಯಲ್ಲಿ ಬಡ ಜನಕ್ಕೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಈ ಒಂದು ಕೋಆಪರೇಟಿವ್ ಸೊಸೈಟಿಯಿಂದ ನಡೆಸ್ಕೊಂಡು ಹೋಗುತ್ತೆ. ಬರುವಂತ ದಿನಗಳಲ್ಲಿ ಇವ್ರಿಗೆ ಒಳ್ಳೆಯ ಯಶಸ್ಸು ಭಗವಂತ ಇವರೊಟ್ಟಿಗೆ ನಾವೆಲ್ಲರೂ ಕೂಡ ಸಹಕಾರಿಯಾಗಿರೋಣ ಅಂತ ಹೇಳಿ ಜೊತೆಗೆ ಹಲವಾರು ಸಹಕಾರ ಸಂಘಗಳು ತುಂಬಾ ಜನಪ್ರಿಯವಾಗ್ತವೆ. ಸಹಕಾರ ಸಂಘಗಳು ವಿಫಲ ಕೂಡ ಆಗಿದೆ. ಒಂದು ಮಾದರಿಯ ಸಹಕಾರ ಸಂಘವಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಮಾದರಿಯಾಗಿ ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇವತ್ತಿನ ಈ ಉದ್ಘಾಟನಾ ಸಮಾರಂಭಕ್ಕೆ ನನ್ನನ್ನು ಕರೆಯುವಂತ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳು. ಸ್ನೇಹಿತರಿರ್ಬೋದು, ಅವರ
ಈ ಒಂದು ಪ್ರಯತ್ನಕ್ಕೆ ನಾವೆಂದಿಗೂ ಖಂಡಿತ ಹೇಳ್ತಿದ್ದೀವಿ, ನಿಮಗೆ ಸಹಕಾರಿಯಾಗಿರ್ತೀವಿ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ, ಧನ್ಯವಾದಗಳು. ಮತ್ತೊಮ್ಮೆ ಹೇಳ್ತಿದ್ದೀನಿ, ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ನಮ್ಮ ನಾವು ಕೂಡ ಮುಂದೆ ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಆಗಂಗೆ ಇಡೀ ನಮ್ಮ ರಾಜ್ಯದಲ್ಲೇ ಒಂದು ಒಳ್ಳೆಯ ಕೋಆಪರೇಟಿವ್ ಸೊಸೈಟಿಯಾಗಿ ಮುಂದುವರಿಲಿ ಅಂತ ಹುಟ್ಟೋಕ್ಕೆ ಆಶಿಸ್ತಿದ್ದೀನಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಒಳ್ಳೆ ಜನಸಾಮಾನ್ಯರಿಗೆ ಮೊದಲನೇದಾಗಿ ಬಡತನದ ಇದರಲ್ಲಿರುವಂಥವ್ರಿಗೆ ಒಳ್ಳೆಯ ಇದರಲ್ಲಿ ಒಂದು ಇಂಟ್ರೆಸ್ಟ್ ರೇಟಲ್ಲಿ ಸಾಲ ಕೊಡೋದಾಗ್ಬೋದು. ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡು ಕೆಲಸ ಮಾಡಿದಾಗ ಖಂಡಿತ 100% ಈ ಒಂದು ಕೋಆಪರೇಟಿವ್ ಸೊಸೈಟಿ ಒಳ್ಳೆಯ ಅಭಿವೃದ್ಧಿ ಆಗತ್ತೆ ಅನ್ನೋ ಮಾತನ್ನು ಹೇಳ್ತಿದ್ದೀವಿ. ಅವರ ಬೆನ್ನೆಲುಬಿಗೆ ನಾವು ಸದಾ ಇರ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೀವಿ. ಬ್ಯಾಂಕು ಏನ್ ಹೇಳೋದು, ಉದ್ಘಾಟನೆ ನಿಮ್ಮ ಸಹಾಯ ಹೇಗಿರುತ್ತೆ ಅವರಿಗೆ? ಒಳ್ಳೇದಾಗಲಿ. ಸುಸ್ತು ಕಾನೂನು ರೀತಿಯಲ್ಲಿ ಇದರಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ. ಯಾರು ಬ್ಯಾಂಕ್ ಇಂದ ನಡೆಸ್ಬೇಕು ಅನ್ನೋ ಆಸೆ ವಾರಂದಿಂದಲೇ ಕಾನೂನುಬದ್ಧವಾಗಿ ಒಳ್ಳೆ ರೀತಿ ಬ್ಯಾಂಕ್ ಅನ್ನು ಫಾಲೋ ಮಾಡಿ ಅಂತ ಹೇಳಿ ಒಳ್ಳೇದಾಗಲಿ. ಈ ದಿನ ನಮ್ಮ ಕೋಆಪರೇಟಿವ್ ಸೊಸೈಟಿ ಸ್ಥಾಪನೆ ಇವತ್ತು ನಾವು ಉದ್ಘಾಟನೆ ಮಾಡ್ತೀವಿ. ನಮ್ಮ ಹಾಲಿ ಎನ್ ಚಲುವರಾಯ ಸ್ವಾಮಿ ಕೃಷಿ ಸಚಿವರು ಅವರ ಮುಖಾಂತರ ಉದ್ಘಾಟನೆ ಮಾಡಿದ್ದೀವಿ. ಇದಕ್ಕೆ ಮೂಲಭೂತ ಅಂದ್ರೆ ಎಲ್ಲಾ ಸಹಕಾರದಿಂದ ಅಂದ್ರೆ ನಮ್ಮ ಮಂಜುನಾಥ್ ಅವರ ಅಧ್ಯಕ್ಷರು, ನಮ್ಮ ಕೋಆಪರೇಟಿವ್ ಸೊಸೈಟಿಗೆ ಅಧ್ಯಕ್ಷರು ಮಂಜುನಾಥ್ ಅವರು, ಇವರು ಎಲ್ಲಾ ನಮ್ಮ 11 ಜನ ಡೈರೆಕ್ಟರ್ಗಳನ್ನ ಒಗ್ಗೂಡಿಸಿ, ಯಾಕೆ ಅಂದ್ರೆ ಈಗ ನಮ್ಮಲ್ಲಿ 1,000 ಜನ ಮೆಂಬರ್ ಇವತ್ತಾಗಿದ್ದಾರೆ. ಇವತ್ತೇ ಸ್ಥಾಪನೆ ಇಲ್ಲಿವರೆಗೆ 1,000 ಜನ ಆಗಿದ್ದಾರೆ. ಮುಂದೆ ನಾವು 2,000-3,000 ಜನಗಳನ್ನ ಸದಸ್ಯರು ಮಾಡಿ ಒಂದು ನಮ್ಮ ಮಧ್ಯಮ ವರ್ಗದ ಬಡವರಿಗೆಲ್ಲ ಕಡಿಮೆ ದರದಲ್ಲಿ ಸಾಲ ಕೊಟ್ಟು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೇದಾಗ ತರ ಮಾಡ್ಬೇಕು ಅಂತ ನಮ್ಮ ಒಂದು ಇವತ್ತೇನು ಸಾಯಿ ಸೊಸೈಟಿ ಸ್ಥಾಪನೆ ಮಾಡಿದೀವಿ. ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ಎಲ್ಲರಿಗೂ. ಅಂದ್ರೆ ಏನಾಗಿದೆ ಅಂದ್ರೆ ಈಗ ಗೋಲ್ಡ್ ಲೋನು ಮತ್ತೆ ಇಡೀ ಅದರ್ ಸ್ಟೇಟ್ ವೆಹಿಕಲ್ ಲೋನ್ ಮಾಡಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಆ ತರ ಆಗದ್ ಬೇಡ. ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ನಾವು ಎಲ್ಲ ಜನಗಳು ಸೇರಿ 4 ಜನಕ್ಕೆ ಒಳ್ಳೇದಾಗಬೇಕು. ನಾವು ವಿಲೇಜ್ ಇಂದ ಬಂದಿದ್ದೀವಿ, ಬಡವರ ಕಷ್ಟ ಅರ್ಥ ಮಾಡ್ಕೊಂಡು ನಾವು ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಪ್ರೆಸಿಡೆಂಟ್ ಕೋಆಪರೇಟಿವ್ ಸೊಸೈಟಿ ಸ್ಥಾಪನೆ ಮಾಡಿದೀವಿ. ಅದಕ್ಕೆ ಎಲ್ಲ ನಮ್ಮ ಸದಸ್ಯರುಗಳು ಹಾಗೂ ನಮ್ಮ ಕೋಆಪರೇಟಿವ್ ಡೈರೆಕ್ಟರ್ಸ್ಗಳು ಹಾಗೂ ನಿಮ್ಮ ಸಹಕಾರ, ಮೀಡಿಯಾದವ್ರದ್ದು ಮತ್ತೆ ಪತ್ರಕರ್ತರುಗಳದ್ದು ನಿಮಗೆ ಹೆಚ್ಚಿನ ರೀತಿ ಸಹಕಾರ ಕೊಡಬೇಕು. ಹಾಗೆ ನಮ್ಮ ಬ್ಯಾಂಕ್ನ ಹೆಚ್ಚಿನ ರೀತಿ ಮಟ್ಟಕ್ಕೆ ತಗೊಂಡೋಗಕ್ಕೆ ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಿಮ್ಮಗಳಲ್ಲಿ ಬೇಡಿಕೊಳ್ತಿದ್ದೆ. ವಿನಂತಿಗಳು, ಧನ್ಯವಾದಗಳು. ಕ್ರಾಸ್ ಮಹಾಲಕ್ಷ್ಮೀಪುರ, ಬ್ಯಾಂಗ್ಳೂರ್ 86 ಅಲ್ಲಿ ನಮ್ಮ ಕಚೇರಿ ಸ್ಥಾಪಿಸಿ. ಕಾಂಟ್ಯಾಕ್ಟ್ ನಂಬರ್ ಏನಾದಿದೆಯಾ? ಕಾಂಟ್ಯಾಕ್ಟ್ ನಂಬರ್ 9590851250. ಡನ್, ಫಿನಿಶ್. ಮಂಜುನಾಥ್ ಅವರು ಸಂಘದ ಪ್ರೆಸಿಡೆಂಟ್. ಒಂದು ಷೇರು ಮೂಲ 2,000 ರೂಪಾಯಿ. ಅದೇ ಟೋಟಲ್ ಎಷ್ಟು ಶೇರ್ ಇದೆ ಸರ್? ಮುಂದೆ ಟೋಟಲ್ ಇವಾಗ 200 ಶೇರ್ಗಳಾಗಿದೆ ಸರ್. 1,000 ಜನ ಮೆಂಬರ್ ಇದ್ದಾರೆ. 1,000 ಜನ ಮೆಂಬರ್ನಲ್ಲಿ 1,600 ಶೇರ್ ಆಗಿದೆ. 1,600 ಶೇರ್ ಆಗಿದೆ. ಮೊತ್ತ 25 ಲಕ್ಷ ಕಲೆಕ್ಟ್ ಆಗಿ ಬಿಳಿಸಿ ಬ್ಯಾಂಕ್ ನಲ್ಲಿ. ಬಂದ್ಬಿಡಿ. ನಮಸ್ಕಾರ ಎಲ್ರಿಗೂ. ಈ ದಿನ ಶ್ರೀ ಸಾಯಿ ಜನಪ್ರಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭಕ್ಕೆ ಶ್ರೀಯುತ ಸೃಷ್ಟಿರಾದಂತಹ ಚಲುವರಾಯ ಸ್ವಾಮಿಗಳಿವರು ಹಾಗೂ ಮುರಳೀಧರ್ ಅವರು, KS ಆಫೀಸರ್, ಗೋಪಾಲಯ್ಯ ಅವರು, ಮಹಾಲಕ್ಷ್ಮಿ ಶಾಸಕರು, ರಾಜೀವ್ ಅವರು ಅಲ್ಲಿ ಕಾರ್ಯಕ್ರಮಕ್ಕೆ ಆರಂಭಿಸಿದ್ದಾರೆ. ನಮ್ಮ ಸಂಘದ ಮುಖ್ಯ ಉದ್ದೇಶ ಜನರಿಗೆ ಸಮಾಜ ಸೇವೆಗೋಸ್ಕರ ನಾವು ಸಂಘವನ್ನು ಓಪನ್ ಮಾಡಿದ್ದೇವೆ. ಈ ಸಂಘದಲ್ಲಿ ಮಹಿಳೆಯರಿಗೆ ಮತ್ತು ಹಿರಿಯರಿಗೆ ಸಾಮಾನ್ಯ ಜನರಿಗೆ 0.5% ಹೆಚ್ಚಿನ ಬಡ್ಡಿಯನ್ನು 1,000 ಜನ ಮೆಂಬರ್ ಆಗಿದ್ದಾರೆ. 1,000 ಸದಸ್ಯರು 1,000 ಜನ ಆಗಿದ್ದಾರೆ. ದಯವಿಟ್ಟು ಎಲ್ಲ ಪ್ರಜೆಗಳಲ್ಲಿ ನಾವು ಕೋರೋದನ್ನು ಆದಷ್ಟು ನಮ್ಮ ಸಂಘಕ್ಕೆ ಸದಸ್ಯರಾಗಬೇಕು ಅಂತ ನನ್ನ ಸಹಾಯ ಲೋನ್ ಪ್ರೊಸೀಜರ್ ಏನೇನು ಪ್ರೊಸೀಜರ್? ಲೋನ್ ಪ್ರೊಸೀಜರ್ ಈಗ ನಾವು ಸದಸ್ಯರು ಗೊತ್ತಾಗೋದು ಲೋನ್ ಪ್ರೊಸೆಸ್ ಆಡಳಿತ ಮಂಡಳಿಯಲ್ಲಿ ಅದರಲ್ಲಿ ಡಿಸ್ಕಸ್ ಮಾಡಿ
500. ಒಂದು 2,500 ಸಾವಿರ. ಸೊ ಅಂತ ಮೆಂಬರ್ಶಿಪ್ ಕೊಡ್ತೀವಿ ಅವರಿಗೆ ಲೋನ್ ಕೊಟ್ಟು ನೀವು ಶೇರ್ ಬಗ್ಗೆ ಮೆಂಬರ್ ಅದು ಮತ್ತೆ ಅವರಿಗೆ ಡೆಪಾಸಿಟ್ ಮಾಡೋರು ಸಹ ನಾನು ಸದಸ್ಯತೆ